ಭಾರತೀಯರಿಗಿರುವ ಚಿನ್ನದ ಮೇಲಿನ ಪ್ರೀತಿ ಏನೇ ಆದರೂ ತಗ್ಗದು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ವಿದೇಶಿ ವಿನಿಮಯ ಉಳಿಸುವ ಉದ್ದೇಶದಿಂದ ಇನ್ನೊಂದು ವರ್ಷ ಅನಗತ್ಯ ಚಿನ್ನ ಖರೀದಿ ಮುಂದೂಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ರು. ಈ ಕರೆಯ ಹೊರತಾಗಿಯೂ ಮೇ ತಿಂಗಳಲ್ಲಿ ದೇಶದ ಹೊನ್ನಿನ ಆಮದು 34% ಹೆಚ್ಚಳವಾಗಿದೆ. ವಾಣಿಜ್ಯ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಏಪ್ರಿಲ್ ಮತ್ತು ಮೇನಲ್ಲಿ 77,000 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ವಿದೇಶದಿಂದ ತರಿಸಿಕೊಳ್ಳಲಾಗಿದ್ದು, ಕಳೆದ ವರ್ಷ ಈ ಅವಧಿಗೆ ಹೋಲಿಸಿದರೆ ಇದು 60% ಹೆಚ್ಚಾಗಿದೆ. ಈ ಬೆಳವಣಿಗೆಯು ದೇಶದ ವ್ಯಾಪಾರ ಕೊರತೆ ಮತ್ತು ವಿದೇಶಿ ವಿನಿಮಯದ ಹೊರಹರಿವನ್ನು ಇನ್ನಷ್ಟು ಹೆಚ್ಚಿಸಲಿದೆ ಅಂತ ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿಯುತ್ತಲೇ ಸಾಗಿದ್ದ ಹೊತ್ತಿನಲ್ಲಿ ದೇಶದ ವಿದೇಶಿ ವಿನಿಮಯ ಕರಗುವುದನ್ನು ತಪ್ಪಿಸಲು ಚಿನ್ನದ ಖರೀದಿಯನ್ನು ನಿಲ್ಲಿಸುವಂತೆ ಪ್ರಧಾನಿ ಕರೆ ನೀಡಿ ತೆರಿಗೆಯನ್ನು ಏರಿಕೆ ಮಾಡಿದರು. ಆದರೆ ಭಾರತೀಯರು ಮಾತ್ರ ಈ ಕರೆಗೆ ಸ್ಪಂದಿಸದಂತೆ ಕಾಣಿಸ್ತಿಲ್ಲ. ಇನ್ನು ವಿದೇಶಗಳಿಂದ ಚಿನ್ನದ ಖರೀದಿಯನ್ನು ತಗ್ಗಿಸುವ ಉದ್ದೇಶದಿಂದ ಅದರ ಆಮದು ಶುಲ್ಕವನ್ನು 6% 15% ಏರಿಕೆ ಮಾಡಲಾಗಿತ್ತು. ಇದಕ್ಕೆ 3% GST ಸೇರಿ ಒಟ್ಟು ಶುಲ್ಕ 18.45% ಆಗಿತ್ತು. ಆದರೆ ಈ ಕ್ರಮಗಳು ಚಿನ್ನದ ಒಳಹರಿವಿನ ಮೇಲೆ ಯಾವುದೇ ಪರಿಣಾಮ ಬೀರದಂತಿಲ್ಲ. ಚಿನ್ನವನ್ನ ಸುರಕ್ಷಿತ ಆಸ್ತಿ ಎಂದು ಪರಿಗಣಿಸಿಯೂ ಜನ ಮುಗಿಬಿದ್ದು ಅದನ್ನ ಖರೀದಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.